ಎಜಿ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿ ನಗರದ ಬಿಡನಾಳದಲ್ಲಿ ಇರುವ ನಿರಂಜನ್ ಹಿರೇಮಠ ನಿವಾಸಕ್ಕೆ ಶಾಸಕ ಯತ್ನಾಳ್ ಭೇಟಿ ಸಾಂತ್ವನ ಹೇಳಿದ್ದಾರೆ. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಭಾರತದಲ್ಲಿ ಲವ್ ಜಿಹಾದ್ನ ದೊಡ್ಡ ಜಾಲವಿದೆ. ಹಿಂದೂ ಯುವತಿ ಟಾರ್ಗೆಟ್ ಮಾಡಿ ಲವ್ ಮಾಡುವುದು ಹಾಗೂ ಮತಾಂತರ ಮಾಡಲಿಕ್ಕೆ 10 ರಿಂದ 20 ಲಕ್ಷ ರೂಪಾಯಿ ಹಣ ಕೊಡುವ ಕೆಲಸ ಆಗ್ತಾ ಇದೆ. ಇಂತಹ ದೊಡ್ಡದೊಂದು ಜಾಲ ಇರುವುದನ್ನು ನಾನು ಅಲ್ಲಗಳೆಯಲ್ಲ. ಆದರೆ ನೇಹಾ ಹಿರೇಮಠ ಯಾವುದೂ ಆಮಿಷಕ್ಕೆ ಒಳಗಾಗಿರಲಿಲ್ಲ ಎಂದಿದ್ದಾರೆ. ಅಕಸ್ಮಾತ್ ನೇಹಾ ಮತಾಂತರಕ್ಕೆ ಒಳಗಾಗಿದ್ರೆ ಬೂರ್ಖಾ ಹಾಕುತ್ತಾ ಇದ್ಲು. ದೇಶದಲ್ಲಿ ಮುಸ್ಲಿಂ ಯುವತಿಯರ ಯಾವುದಾದ್ರೂ ಕೊಲೆಯಾಗಿದೆಯಾ? ಮುಸ್ಲಿಂ ಯುವತಿ ಕೈ ಕೊಟ್ರೆ ಹಿಂದೂಗಳು ರೈಲ್ವೆ ಹಳಿಗೆ ಬಿದ್ದು ಸಾಯ್ತಾರೆ. ಯಾರು ಕೂಡ ಕೊಲೆ ಮಾಡುವಂತಹ ಹಲ್ಕ ಕೆಲಸ ಮಾಡುವುದಿಲ್ಲ ಅಂತ ಕಿಡಿಕಾರಿದ್ದಾರೆ. ರಾಜ್ಯದ ಸಿಎಂ ಹಾಗೂ ಗೃಹ ಮಂತ್ರಿ ಬೇಜವಾಬ್ದಾರಿತನ ಹೇಳಿಕೆ ಕೊಟ್ಟಿದ್ದಾರೆ. ಗೃಹ ಸಚಿವರಿಗೆ ಮಾನ ಮರ್ಯಾದೆ ಇದೆಯಾ? ಘಟನೆ ಬಗ್ಗೆ ಯಾವುದೇ ಮಾಹಿತಿ ತೆಗೆದುಕೊಳ್ಳದೆ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಮನೆ ಬಿಟ್ಟು ಹೊರಗೆ ಬಾರದ ಪರಿಸ್ಥಿತಿ ಇದೆ. ವೋಟ್ ಬ್ಯಾಂಕ್ ಉದ್ದೇಶದಿಂದ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ರೀತಿ ಘಟನೆಗಳು ನಡೆದರೆ ರಕ್ಷಣೆ ಮಾಡುವ ಯಾರು? ನಿಮಗೆ ತಾಕತ್ತಿದ್ರೆ ಇಂಥವರನ್ನ ಎನ್ಕೌಂಟರ್ ಮಾಡಿ ಅಂತ ಆಗ್ರಹಿಸಿದ್ದಾರೆ. ನೇಹಾ ಕುಟುಂಬಸ್ಥರ ಜೊತೆ ನಾವು ಕೂಡ ಕಾನೂನು ಹೋರಾಟ ಮಾಡ್ತೀವಿ. ಆರೋಪಿಗೆ 3 ತಿಂಗಳಲ್ಲಿ ಶಿಕ್ಷೆ ನೀಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ನಿಯಮವಿದೆ. 3 ತಿಂಗಳಲ್ಲಿ ಗಲ್ಲು ಶಿಕ್ಷೆ ಆಗಬೇಕು ಎಂದು ಹೇಳಿದ್ದಾರೆ. ಅವ್ರ ಬಾಯಿಂದ ಕೇಳೋದು ಬಿಟ್ಟು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬೇಜವಾಬ್ದಾರಿತವಾಗಿ ಇವತ್ತು ಅವ್ರ ವೈಯಕ್ತಿಕ ಇದರಿಂದ ಆಗಿದೆ ಅಂತ ಅವ್ರು ಹೇಳ್ತಾರೆ. ಗೃಹ ಮಂತ್ರಿ ಹೇಳ್ತಾರೆ ಇದು ಅವ್ರವ್ರ ಪ್ರೀತಿಸಿದ್ರು ಅವ್ರವ್ರ ಜಗಳ ಇದೆ, ಅದು ಆಕಸ್ಮಿಕ ಘಟನೆ. ಈ ಗೃಹ ಮಂತ್ರಿಗಳು ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಇಡೀ ಪೊಲೀಸ್ ಇಲಾಖೆ ತಮ್ಮ ಕೈಗಿದ್ದಾಗ ಮಾಹಿತಿ ತಗೋಲಾರ್ದೇ ಯಾವಾಗಲೂ ಪಾಕಿಸ್ತಾನ ಪರ ಘೋಷಣೆ ಕೊಟ್ಟಾಗೂ ಹೇಳಿದ್ರು ಅವ್ರು ಹಂಗೆ ಅಲ್ಲೆಲ್ಲ. ಹಂಗಾದ್ರೆ ಈಗ ಹೋಮ್ ಮಿನಿಸ್ಟರ್ ಆಗಿ ಯಾಕೆ ಮುಂದುವರಿಲಾಕತ್ತೀರಿ? ನಿಮ್ಮ ಪಕ್ಷದ ಕಾರ್ಪೊರೇಟರ್ ಮಗಳಿಗೆ ನೀವು ಸುರಕ್ಷತೆ ಕೊಡ್ಲಿಕ್ಕಾಗೋದಿಲ್ಲ. ಹಿಂದೂ ಹೆಣ್ಮಕ್ಳು ಇವತ್ತು ಹೊರಗೆ ನಾವು ಅಡ್ಡಾಡಲಿಕ್ಕೇ ಪರಿಸ್ಥಿತಿ ಇಲ್ಲ. ಇಂಥ ಒಂದು ವಾತಾವರಣ ಒಂದು ರೀತಿ ಕರ್ನಾಟಕದಲ್ಲಿ ಹಿಂದೂ ಹೆಣ್ಮಕ್ಳು ಹಿಂದೂಗಳು ಇವತ್ತು ಹೊರಗಡೆ ಬರಲಾರಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ಒಂದು ರೀತಿ ಪಾಕಿಸ್ತಾನದಲ್ಲಿ ಕೇಳ್ತಾ ಇದ್ದೀವಿ. ಇಂಥ ಘಟನೆಗಳು ಇವತ್ತು ಕರ್ನಾಟಕದಲ್ಲೇ ಇಂಥ ಘಟನೆಗಳು ನಡೀತಾ ಇದೆ ಅಂದರೆ ಇವರಿಗೆ ಕೇವಲ ಮತ ಬ್ಯಾಂಕ್ ಬೇಕಾಗಿದೆ ಹೊರತು ಈ ರಾಜ್ಯದ ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ಎಲ್ಲ ಜಾತ್ಯತೀತ ಅಂದ್ರೂ ಎಲ್ಲ ಸಮುದಾಯಗಳನ್ನು ಸಮಾನವಾಗಿ ನೋಡ್ಕೊಳ್ತಾರೆ. ಅದನ್ನು ಬಿಟ್ಟು ಇವರು ಒಂದು ಕೋಮಿನ ಪರವಾಗಿ ಮತ್ತು ಪಾಪ ಹೆಣ್ಣುಮಗಳ ಬಗ್ಗೆ ವ್ಯವಸ್ಥಿತವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಅರ್ಥ ಬರುವಂಥ ರೀತಿಯಲ್ಲಿ ಆ ಹೆಣ್ಮಗಳು ಒಂದು ವೇಳೆ ಲವ್ ಜಿಹಾದ್ ಅಥವಾ ಪ್ರೀತಿನೇ ಮಾಡಿದರೆ ಆ ಹೆಣ್ಮಗಳು ಯಾಕೆ ಓಡಿ ಹೋಗ್ತಿದ್ರು? ಆ ಹೆಣ್ಮಗಳು ಯಾಕೆ ಈ ಬಲಿ ಆಗ್ತಿದ್ರು? ಪ್ರೀತಿನೇ ಮಾಡಿದರೆ ಆ ಕಾರ್ಯ ಹತ್ತಿ ಹೋಗಿಬಿಡ್ತಿದ್ರು. ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ? ಈ ರೀತಿ ಇವರು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ನೋಡ್ರಿ, ಈ ರೀತಿ ಆದರೆ ಇದು ರಕ್ಷಣೆ ಮಾಡ್ಯಾರವರು ಕರ್ನಾಟಕದಲ್ಲಿ. ಇವತ್ತು ನೋಡ್ರಿ, ಯಾರೋ ಅವರು ನರೇಂದ್ರ ಮೋದಿ ಹಾಡ ಬರೆದಿದ್ದಕ್ಕೆ ಅವನ ಮೇಲೆ ಅತ್ಯಾಚಾರ ನಿರಂತರವಾಗಿ ನಡೆದ್ಬಿಟ್ಟಿದೆ. ನಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ನಿಮ್ಗೆ ಮಾನ ಮರ್ಯಾದೆ ಏನಾರು ಇದ್ದರೆ ಏನು ಪೂರ್ಣ ಪ್ರಮಾಣದ ಎನ್ಕ್ವೈರಿ ಮಾಡಬೇಕು. ನಿಮ್ಗೆ ತಾಕತ್ತಿದ್ದರೆ ಎನ್ಕೌಂಟರ್ ಮಾಡಿರಿ ಅಂಥವ್ರು. ಮಾಡದೇ ಇದ್ದರೆ ನೀವು ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಇರಲಿಕ್ಕೆ ನೀವು ಅರ್ಹತೆ ಇಲ್ಲ ಅನ್ನುವಂಥದ್ದು ಮಾತು ಹೇಳ್ತೀನಿ. ನಾವು ಹೇಳಿದ್ದೀವಿ, ನಾವು ಮಹೇಶ್ ತೆಂಗಿನಕಾಯಿ ಅವ್ರ ಮಾನ್ಯ ಶಾಸಕರು, ಅವ್ರ ಜೊತೆಗೆ ಕಾನೂನು ಹೋರಾಟದಲ್ಲಿ ನಾವು ಎಲ್ಲ ರೀತಿ ಅವ್ರ ಸಹಕಾರ ಕೊಡ್ತೀವಿ. ಈ ರೀತಿ ಘಟನೆ ಆದರೆ ಇನ್ನೇನು ಹಿಂದೂಗಳ ತಮ್ಮ ರಕ್ಷಣೆಗಾಗಿ ಅವರು ಏನೋ ಹೊರಗೆ ಬರಬೇಕಾ? ಅವರು ಆಯುಧಗಳನ್ನು ಇಟ್ಕೊಂಡು ಅಡ್ಡಾಡ್ಬೇಕಾ? ಏನು ಹಿಂದೂಗಳು ಹೇಳಿಬಿಡಿ, ನಮ್ಮ ರಕ್ಷಣೆ ನಾವು ಮಾಡ್ಕೋತೀವಿ. ನಿಮಗೆ ಸರ್ಕಾರಕ್ಕೆ ಆಗಲಿಲ್ಲ ಅಂದರೆ ಅವರು ಗಾಂಜಾ ಸೇರಿ ಗಾಂಜಾದಲ್ಲಿ ಬಂದು ಇಂಥ ಘಟನೆಗಳನ್ನು ಮಾಡ್ತಾಯಿದ್ದಾರೆ. ಪೊಲೀಸರಿಗೆ ಬೆದರಿಸ್ತಾ ಇದ್ದಾರೆ. ಒಬ್ಬ ಪೊಲೀಸ್ ಗಾಂಜಾ ಸೇರೋದನ್ನು ಹಿಡಿದ್ರೆ ಎಲ್ಲ ನಿನ್ನ ಮನೆ ನೋಡಿ ನಾನು ನೋಡ್ಕೋತೀನಿ ಅನ್ನೋಷ್ಟು ಮುಸ್ಲಿಮರಿಗೆ ಇವತ್ತು ರಾಜ್ಯದಲ್ಲಿ ಧೈರ್ಯ ಬಂದಿದೆ. ಇದು ಕೇವಲ ಈ ಕಾಂಗ್ರೆಸ್ ಸರ್ಕಾರದ ಒಂದು ತುಷ್ಟೀಕರಣ ಅನ್ನುವಂಥದ್ದು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ಗೃಹ ಮಂತ್ರಿಗಳ ಮಾನ ಮರ್ಯಾದೆ ಇದ್ದರೆ ಕನಿಷ್ಠ ಈ ಕುಟುಂಬಕ್ಕೆ ಮಾತಾಡಿಸಿ ಸಾಂತ್ವನ ಹೇಳಿ ಏನಾಗಿದೆ ಅನ್ನುವಂಥದ್ದು ಒಬ್ಬ ಪೊಲೀಸ್ ಅಧಿಕಾರಿ ಕಡೆಯಿಂದ ಎನ್ಕ್ವೈರಿ ಮಾಡಿಸಿ ನ್ಯಾಯ ಕೊಡಬೇಕು. ಆ ಒಂದು ವ್ಯಕ್ತಿಗೆ ಸುಪ್ರೀಂ ಕೋರ್ಟ್ನ ಒಂದು ಹೇಳಿದೆ ಇಂಥ ಪ್ರಕರಣಗಳಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ತೊಗೊಂಡು 3 ತಿಂಗಳಲ್ಲಿ ಕಠಿಣ ಶಿಕ್ಷೆ ಆಗಬೇಕು ಅನ್ನೋಂಥ ಸುಪ್ರೀಂ ಕೋರ್ಟಿನ ಒಂದು ರೂಲಿಂಗ್ ಇದೆ. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಈ ಉಡಾಫೆ ಉತ್ತರ ಕೊಡೋದನ್ನು ಗೃಹ ಮಂತ್ರಿ ಬಿಡಬೇಕು. ತಕ್ಷಣ ಅವ್ರ ಮ್ಯಾಗೆ ಆ್ಯಕ್ಷನ್ ಆಗಬೇಕು. 3 ತಿಂಗಳಲ್ಲಿ ಈ ವ್ಯಕ್ತಿನ ಗಲ್ಲಿಗೇರಿಸುವಂಥ ಕೆಲಸ ಮಾಡದೇ ಇದ್ದರೆ
ರಾಜ್ಯದ ಜನ ನಿಮ್ಮನ್ನ ಕ್ಷಮೆ ಮಾಡೋದಿಲ್ಲ ಅಂತ ನಾ ಈ ಸಂದರ್ಭದಲ್ಲಿ ಹೇಳಿ ಸರ್, ಕೊಲೆ ಮಾಡಿದವನ ಮನೆಗೆ ಭದ್ರತೆ ಕೊಡ್ತಾರೆ. ಕೊಲೆ ಆರೋಪಿಗೆ ನಿನ್ನಿಂದ ಸುರಕ್ಷತೆ ಕೊಟ್ಟಿದ್ದಾರೆ. ಹಾಂ, ಮಾನ ಮರ್ಯಾದೆ ಇದ್ರೆ ಅವ್ನ ಮನೆಗೆ ಯಾಕೆ ಭದ್ರತೆ ಕೊಡಬೇಕು? ಅವ್ರ ತುಷ್ಟೀಕರಣ ಅವ್ರು ಖುಷಿ ಪಡಿಸೋದು ಈ ಎಲೆಕ್ಷನ್ ಸಲುವಾಗಿ. ಅಂದ್ರೆ ಇವರು ಹಿಂದೂಗಳ ಪರವಾಗಿ ಮಾತಾಡೋದಿಲ್ಲ ಅಂದಮೇಲೆ ನಾವು ಇವತ್ತು ನೋಡ್ರಿ ಈ ಪರಿಸ್ಥಿತಿ ಬಂದದೆ. ಅವನ ಮನೆಗೆ ಎದಕ್ಕೆ ರಕ್ಷಣೆ ಕೊಡಬೇಕು? ಏನು ಹಿಂದೂಗಳು ಎಲ್ಲಾದರೂ ಒಂದು ಉದಾಹರಣೆ ಹೇಳ್ರಿ, ಹಿಂದೂಗಳು ಎಲ್ಲರೂ ಹೋಗಿ ಅಟ್ಯಾಕ್ ಮಾಡಿ ಹೊಡೆದಿದ್ದು ಉದಾಹರಣೆ ಇದೆಯಾ? ಮರ್ಡರ್ ಮಾಡ್ಯಾರ ನಮ್ಮವರು? ಇಲ್ಲ. ಈ ರೀತಿ ಅವ್ರು ರಕ್ಷಣೆ ಕೊಡ್ತಾರಂದ್ರೆ ಇವರು ಉದ್ದೇಶಪೂರ್ವಕವಾಗಿ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋಂಥದ್ದನ್ನ ಮುಸ್ಲಿಂ ಸಮಾಜಕ್ಕೆ ಸಂದೇಶ ಕೊಡ್ಲಿಕ್ಕೆ. ಇನ್ನೂ ಏನಾಗಬೇಕು ಅವ್ರಿಗೆ? ಎಂಥ ನಾಚಿಕೆಡು ಇವರು. ಆ ಮನೆಗೆ ರಕ್ಷಣೆ ಕೊಡ್ತಾರಂದ್ರೆ ನೀವು ಎಷ್ಟು ರಕ್ಷಣೆ ಕೊಡ್ತೀರಿ ನೋಡೋಣಪ್ಪ. ಇನ್ನು ಮುಂದೆ ಇಂಥ ಘಟನೆ ಆದ್ರಂದ್ರೆ ನಮ್ಮ ಹಿಂದೂಗಳೇ ತಯಾರಾಗಬೇಕಾಗ್ತದೆ. ಎನ್ಕೌಂಟರ್ ಡಿಮ್ಯಾಂಡ್ ವ್ಯಕ್ತ ಆಗ್ತದೆ. ಅಂದ್ರೆ ಬಹಳಷ್ಟು ಜನ ಮಾಡಬೇಕು. ಈ ಸರ್ಕಾರದ ದಮ್ಮಿಲ್ಲ. ಈ ಸರ್ಕಾರ ಅವರ ಇದ್ರದ್ದು ಕೆಳಗಿದೆ. ಇವೆಲ್ಲ ಮಾನ ಮರ್ಯಾದೆ ಬಿಟ್ಬಿಟ್ಟಾರೆ. ಅದೇ ಸಿದ್ದರಾಮಯ್ಯ ಮನೆಯಾಗ ಇದಾಗಿದ್ದರೆ, ಅದೇ ಈ ನಮ್ಮ ಏನು ಸಂತೋಷ್ ಲಾಡ್ ದೊಡ್ಡ ದೊಡ್ಡ ಮಾತು ಹೇಳ್ತಾರೆ, ಅವನ ಮನೆಯಾಗಿದ್ದರೆ ಸುಮ್ಮನೆ ಕೊಡ್ತಿದ್ದ? ಒಬ್ಬ ಮರಾಠಿಯಾಗಿ ಸುಮ್ಕೊಂಡಿರ್ತದೆ, ಸ್ವಾಭಿಮಾನದಿಂದ ತನ್ನ ಮಗಳ ಮ್ಯಾಗ ಆದಂಥದ್ದನ್ನು ಕೇಳ್ತಿದ್ದಿಲ್ಲ. ಅದೇ ರೀತಿ ಈ ರೀತಿ ಮಾತಾಡಬಾರ್ದು. ಬೇಜವಾಬ್ದಾರಿತ್ವವಾಗಿ ನೀವು ಹಿಂಗೆ ಮಾತಾಡಿದ್ರೆ ಅಂದ್ರೇನು? ಇಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಅವು ಗೃಹ ಮಂತ್ರಿ ಮನೆಗೆ ಆಗಿದ್ರೆ ಏನು ಮಾಡ್ತಿದ್ರಿಪ್ಪ? ಇಲ್ಲ, ಅದೊಂದು ಘಟನೆ, ವೈಯಕ್ತಿಕ ಘಟನೆ ಅಂದ್ರೆ ಎಲ್ಲ ವೈಯಕ್ತಿಕ ಘಟನೆ ಆದ್ರೆ ಮತ್ತೆ ಸರ್ಕಾರದ ಕೆಲಸ ಏನು? ಅಂದ್ರೆ ವೈಯಕ್ತಿಕ ಘಟನೆ ಅಂದರೆ ಇಡೀ ಕೇಸನ್ನು ಮುಚ್ಚಿ ಹಾಕೋದಾ? ಇದೇ ನಾವು ಪ್ರಶ್ನೆ ಮಾಡೋದು. ಈಗ ನೋಡಿ, ಈಗ ಅಧಿವೇಶನ ಇಲ್ಲ, ನಾಳೆ ಅಧಿವೇಶನ ಬರಲಿ. ನಾವು ಮಹೇಶ್ ತೆಂಗಿನಕಾಯಿ ಗಟ್ಟಿಯಾಗಿ ನಿಂತು ಇಂಥವೇನು ಘಟನೆಗಳು ಕರ್ನಾಟಕದಲ್ಲಿ ಆಗ್ತಾಯಿದ್ದು, ಇವತ್ತು ಅಲ್ಪಸಂಖ್ಯಾತರ ರಕ್ಷಣೆ ಸಲುವಾಗಿ ವಿಶೇಷ ಕಾನೂನು ತರ್ತೀನತ್ತಾರೆ ದೇಶ. ಅಲ್ಪಸಂಖ್ಯಾತರು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳ್ತಾರೆ, ಪ್ರಣಾಳಿಕೆಯಲ್ಲಿ ಏನು ಹೇಳ್ತಾರೆ? ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ವಿಶೇಷ ಕಾನೂನು ನಾವು ಈ ದೇಶದಲ್ಲಿ ತರ್ತೀವತ್ತ. ಮತ್ತು ಹಿಂದೂಗಳ ರಕ್ಷಣೆಗೆ ಯಾರು ಬರೋರಿ? ಅಂದ್ರೆ ಅವ್ರು ಆರ್ಟಿಕಲ್ 370 ಆರ್ಟಿಕಲ್ 3 ಕಾಶ್ಮೀರದಾಯ್ತು. ಇಡೀ ಇಂಡಿಯಾದಾಗ ಮತ್ತೊಂದು ಹೆಂಗೆ ನಮ್ಮ ದಲಿತರ ಮೇಲೆ ಅನ್ಯಾಯ ಆಯ್ತಂದ್ರೆ ಅವ್ರಿಗೆ ಸಾವಿರಾರು ವರ್ಷದ ದಲಿತರ ಮೇಲೆ ದೌರ್ಜನ್ಯ ಆಗೈತಿ. ಅಂಬೇಡ್ಕರ್ ಅವ್ರು ಅದನ್ನು ಕೊಟ್ಟಾರ, ನಾವು ಒಪ್ತೀವಿ, ಅದು ಆಗಿದ್ದು ಸತ್ಯ. ಅದರಿಂದ ಮುಕ್ತ ಆಗ್ಬೇಕು ಆ ಸಮಾಜ. ನಮ್ಮ ಸಮಾಜದ ಒಂದು ಇದ್ರಾಗ ಬರ್ಬೇಕು ಅನ್ನೋದು. ಇವ್ರಿಗೇನು ರಕ್ಷಣೆ ಕೊಡ್ತೀರಿ ನೀವು? ಮಾಡೋರೆಲ್ಲ ಕೊಲೆ ಮಾಡೋರು ಅವರೇ, ಅವ್ರಿಗೆ ರಕ್ಷಣೆ ಕೊಡ್ತೀರಿ? ಈ ಕಾನೂನು ಮಾಡಿ. ಸರ್, ಬಿಜೆಪಿ ಕೊಲೆ ಪ್ರಕರಣ ರಾಜಕೀಯವಾಗಿ ಬಳಸ್ಕೊತಿದ್ದಾರೆ. ರಾಜಕೀಯ ಏನೈತ್ರಿ ಇದ್ರೊಳಗೆ? ಮನುಷ್ಯ ತಿನ್ನೋದು ರೊಟ್ಟಿನೇ. ಬಿಟ್ಟು ಬರೀ ರಾಜಕೀಯ ಮಾಡೋದು. ಮುಂಜಾನೆ ಹೊತ್ತು ಹೊಂಟ್ರೆ ರಾಜಕೀಯ ಇರ್ತೈತೇನ್ರಿ? ಅವ್ರಿಗೆ ಮಾನ ಮರ್ಯಾದಿಲ್ಲ. ಯಾರು ರಾಜಕೀಯ ತತ್ತಾರಲ್ಲ ಅವ್ರ ಮನ್ಯಾಗ ಆಗಿತ್ತಂದ್ರೆ ಅವಾಗೇನು ಹೇಳ್ತಿದ್ರು? ಯಾರ್ದೋ ಮನ್ಯಾಗ ಆಗೈತಿ, ಇವ್ರಿಗೆ ಮಾತಾಡ್ಲಕತ್ತಾರ ರಾಜಕೀಯ. ಕಾನೂನು ಕ್ರಮ ಕೈಗೊಳ್ರಿ ಅಂತೇಳಿ ಐಜಿಗೆ ಪತ್ರ ಬರ್ದಿದ್ದೀವಿ. ಯಾವ ಪತ್ರ ಬರ್ದಾವ್ರಿ? ಕ್ರಮ ಕೈಗೊಳ್ಳಿ. ಯಾರು ಪತ್ರ ಬರ್ದಾರ? ಎಲ್ಲರೂ ಮುಸ್ಲಿಂ ಸಮಾಜದಿಂದನೂ ಬರ್ದಿದ್ದೀವಿ. ಮತ್ತು ಸಿಎಂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಮುಸ್ಲಿಂ ಒಬ್ಬನು ನೋಡ್ರಿ, ನೀವು ಸ್ಟೇಟ್ಮೆಂಟ್ ನೋಡ್ರಿ, ಒಬ್ಬ ಮುಸ್ಲಿಂ MLA ಮಂತ್ರಿ ಲೀಡರ್ ಇದನ್ನ ಮಾಡಿದ್ದು ಖಂಡನೆ ಅಂತ ಹೇಳೋದಿಲ್ಲ. ನನ್ನ ಮಕ್ಕಳು ಅಂಜುಮನ್ ಸಂಸ್ಥೆಯಲ್ಲಿ ಲೆಟರ್ ಬರ್ದಿದೆ ಸರ್. ಮತ್ತು ನಮ್ಮ ಕೈ ಕೂಡ ಒಂದು ರುಂಡ ಕಡ್ದು ಹುಬ್ಬಳ್ಳಿ ಬಾಗಿಲು ಕಟ್ತೀವಿ ಅಂತ ಹೇಳಿದ್ರು ಅಂಜುಮನ್ ಸಂಸ್ಥೆ. ಈಗ ಹೋಗಿ ಕಡಿ ಎತ್ತಾಡ್ರ ಅವ್ರು ಮನ್ಯಾಗ ಇದ್ರ, ಅಲ್ಲಿ ಜೈಲ್ನಾಗಿದ್ರು ಕಡಿ. ಲವ್ ಜಿಹಾದ್ ಅನ್ನೋ ಒಂದು ಅಂದ್ರೆ ಇದು ಏನು ಹೆಂಗೆ ಲವ್ ಜಿಹಾದ್ ಆಗ್ತೈತ್ರಿ? ಲವ್ ಜಿಹಾದ್ ಯಾವಾಗ ಆಗ್ತದ? ಆ ಮನೆ ಗದಗ್ನಾಗ ಆಯ್ತಲ್ಲ, ಆ ಹೆಣ್ಮಕ್ಳು ಆ್ಯಸಿಡ್ ಹೋಗಿದ್ರಲ್ಲ ಹೆಣ್ಮಕ್ಳದು, ಅದು ಲವ್ ಮಾಡಿ ಲಗ್ನ ಆಗಿ ಏನಾರೇ ಟ್ರ್ಯಾಪ್ ಮಾಡೋ ವಿಧಾನ ಅಂತ. ಟ್ರ್ಯಾಪ್ ಅಲ್ಲ, ಟ್ರ್ಯಾಪ್ ಮಾಡಿದ್ರೆ ಹೆಣ್ಮಗಳು ಕಾರ್ನಾಗ ಹತ್ತಿ ಹೋಗ್ತಿದ್ರು. ಅವ್ರ ತಾಯಿಗೆ ಯಾಕೆ ಫೋನ್ ಮಾಡಿ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಾ, ತಾಯಿಗೆ ಯಾಕೆ ಫೋನ್ ಮಾಡ್ತಿದ್ರು? ಲವ್ ಜಿಹಾದ್ ಅಂದರೆ ಆ ಕರ್ಕೊಂಡು ಹೋಗಿ ಲಗ್ನ ಆಗಿದ್ದರೆ, ಸೆಪರೇಷನಾಗಿ ಏನೋ ಇದು ಇದ್ದರೆ, ಅಥವಾ ಆ ಹುಡುಗಿನೇ ಓಡಿ ಹೋಗಿದ್ರೆ ಅದು ಲವ್ ಜಿಹಾದ್. ಗೌಡ್ರಿ, ಈಗ ಆ ಹುಡುಗನ ತಂದೆ ತಾಯಿ ಕೂಡ ಇಬ್ರು ಶಿಕ್ಷಕರು, ಅವ್ರಿಗೂ ನಾಲೆಡ್ಜ್ ಇದೆ. ಮಗನ ಈ ರೀತಿ ಬೆಳೆಸ್ತಿದ್ದಾರೆ ಅಂದ್ರೆ ಇದ್ರ ಹಿಂದೆ ಒಂದು ವ್ಯವಸ್ಥಿತ ಜಾಲ ಇದೆ ಅಂತ ನೋಡ್ರಿ. ಆ ಕಾಶ್ಮೀರ್ನಾಗೇನು ಭಯೋತ್ಪಾದಕರು ಅದಾರಲ್ಲ, ಅವರೆಲ್ಲ MBBS ಅದ. ನನ್ನ ಮಕ್ಕಳೇ ಪಾರ್ಲಿಮೆಂಟ್ ಮ್ಯಾಗ ಅಟ್ಯಾಕ್ ಆದವ ಯಾರು? ಅವ MBBS ಆದವ, BE ಆದವ. ಅವ್ರು ವಿಷ ತುಂಬಿಟ್ಟಾರಿ. ಈ ಮದ್ರಸಾದಲ್ಲಿ ಶಿಕ್ಷಣ ಕೊಡೋದು ಇದೇ ಕೊಡ್ತಾರೆ. ಒಬ್ಬನ್ನ ಹಿಂದೂಗಳನ್ನು ಹೊಡೆದ್ರೆ ಜನ್ನತ್ಗೆ ಹೋಗ್ತೀವಿ ಅನ್ನೋಂಥ ಶಿಕ್ಷೆ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತಾಜಾ ಸುದ್ದಿಗಾಗಿ AJ News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.